ಸಿನಿಮಾ ಸೆಟ್ಟೇರಿದ್ದೇ ಬಂತು. ಆದ್ರೆ ಶೂಟಿಂಗ್ ಮಾತ್ರ ಕಂಪ್ಲೀಟ್ ಆಗ್ತಿಲ್ಲ. ಮೇಲಿಂದ ಮೇಲೆ ಕಂಟಕ ಎದುರಾಗ್ತಿದ್ದು ಸಚಿವರ ಮಗನ ಸಿನಿಮಾಗೆ ಬೆಂಕಿ ಬಲೆ ಆವರಿಸಿದೆ. ತುಂಗಭದ್ರಾ ನದಿ ತೀರದಲ್ಲಿ ಬೆಂಕಿ ಹಚ್ಚಿದ್ದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಜಮೀರ್ ಪುತ್ರನ ಚಿತ್ರಕ್ಕೆ ಮತ್ತೆ ಮತ್ತೆ ಕಂಟಕ. ಆಗ ಡ್ರೋನ್ ಕ್ಯಾಮೆರಾ, ಈಗ ಬೆಂಕಿ ಶಾಕ್. ಅದ್ಯಾಕೋ ಸಚಿವ ಜಮೀರ್ ಅಹಮದ್ ಪುತ್ರನ ಸಿನಿಮಾ ಶುರುವಾದ ಟೈಮೇ ಸರಿಯಿಲ್ಲ ಅನ್ಸುತ್ತೆ. ಒಂದಲ್ಲ ಒಂದು ವಿಘ್ನಗಳು ಮೇಲಿಂದ ಮೇಲೆ ಎದುರಾಗ್ತಾನೇ ಇವೆ. ಬನಾರಸ್ನಲ್ಲಿ ಡುಯೇಟ್ ಹಾಡಿ ಬಂದಿದ್ದ ಯಂಗ್ ಸ್ಟಾರ್ ಝೈದ್ ಖಾನ್ ಕಲ್ಟ್ ಮೂಲಕ ವಿಭಿನ್ನ ಅವತಾರ ತಾಳಿದ್ರು. ಒಂದೇ ಒಂದು ಪೋಸ್ಟರ್ ಭಾರಿ ನಿರೀಕ್ಷೆ ಹುಟ್ಟಿಸಿತ್ತು. ಆದ್ರೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗೋದಕ್ಕೆ ಆಗ್ತಿಲ್ಲ. ಒಂದಲ್ಲ ಒಂದು ಅವಾಂತರಗಳು ಹೆಗಲೇರ್ತಾನೇ ಇವೆ. ಡ್ರೋನ್ ಕ್ಯಾಮೆರಾ ಕಂಟಕದಿಂದ ಪಾರಾದ್ವಿ ಎನ್ನೋ ಹೊತ್ತಲ್ಲೇ ಬೆಂಕಿ ಕಂಟಕ ಎದುರಾಗಿದೆ. ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಹಚ್ಚಿದ್ದೇ ಕಲ್ಟ್ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕುವಂತೆ ಮಾಡಿದೆ. 2 ತಿಂಗಳ ಹಿಂದೆ ಸಿನಿಮಾ ಶೂಟಿಂಗ್ ಮಾಡ್ತಿದ್ದಾಗ ಭಾರಿ ಬೆಲೆಯ ಡ್ರೋನ್ ಕ್ಯಾಮೆರಾ ಅಪ್ಪಚ್ಚಿಯಾಗಿತ್ತು. ಬಾಡಿಗೆಗೆ ಅಂತ ಬಂದಿದ್ದ ಬಡ ಕ್ಯಾಮ್ರಾಮ್ಯಾನ್ ದುರಂತದ ಪರಿಹಾರ ನೀಡ್ರಿ ಅಂದ್ರೆ ಯಾರೂ ಕ್ಯಾರೆ ಎಂದಿರ್ಲಿಲ್ಲ. ಹೀಗಾಗಿ ಲಕ್ಷ ಸಾಲ ಮಾಡಿಕೊಂಡು ತಂದಿದ್ದಂತಹ ಕ್ಯಾಮ್ರಾ ಹೀಗಾಯ್ತಲ್ಲ ಅಂತ ಆತ್ಮಹತ್ಯೆಗೆ ಯತ್ನಿಸಿ ಬದುಕುಳಿದಿದ್ದ. ಇದು ದೊಡ್ಡ ಸುದ್ದಿ ಆಗ್ತಿದ್ದಂತೆ ಚಿತ್ರತಂಡವೇ ಧನ ಸಹಾಯ ಮಾಡಿತ್ತು. ಇದೆಲ್ಲ ಮುಗೀತು ಅನ್ನೋ ಹೊತ್ತಲ್ಲೇ ಈಗ ಬೆಂಕಿ ಶಾಕ್ ಎದುರಾಗಿದೆ. ಹಂಪಿಯ ಸ್ನಾನಘಟ್ಟದ ಎದುರಿರುವಂತಹ ವಿರುಪಾಪುರ ಗಡ್ಡಿ ಬಳಿ ಚಿತ್ರತಂಡ ಶೂಟ್ ಮಾಡ್ತಿತ್ತು. ಈ ವೇಳೆ ನದಿ ತೀರದಲ್ಲಿ ಬೆಂಕಿ ಹಾಕಿ ಚಿತ್ರೀಕರಣ ಮಾಡ್ತಿದ್ರು. ಇದೇ ಈಗ ದೊಡ್ಡ ವಿವಾದ ಎಬ್ಬಿಸಿದೆ. ಯಾಕಂದ್ರೆ ಇದು ನೀರು ನಾಯಿಗಳಿರುವಂತಹ ಸಂರಕ್ಷಿತ ಪ್ರದೇಶ. ಇಂಥ ಸ್ಥಳದಲ್ಲಿ ಬೆಂಕಿ ಹಚ್ಚಿದ್ದೇ ದೊಡ್ಡ ಪ್ರಮಾದ. ಹೀಗಾಗಿ ಪರಿಸರ ಪ್ರೇಮಿಗಳು ಚಿತ್ರತಂಡದ ವಿರುದ್ಧ ಸಿಡಿದೇಳ್ತಿದ್ದಂತೆ ಶೂಟಿಂಗ್ ಪ್ಯಾಕಪ್ ಆಗಿದೆ. ಯಾವಾಗ ಬೆಂಕಿ ವಿಷಯ ಜೋರಾಯ್ತೋ ಅರಣ್ಯ ಇಲಾಖೆ ಅಧಿಕಾರಿಗಳು ಕಲ್ಟ್ ಚಿತ್ರೀಕರಣವನ್ನ ಬಂದ್ ಮಾಡಿಸಿದ್ದಾರೆ. ಅಲ್ಲದೆ ಚಿತ್ರತಂಡ ಪರವಾನಗಿ ಇಲ್ಲದೆ ಚಿತ್ರೀಕರಣ ಮಾಡಲು ಮುಂದಾಗಿದ್ದು ಕೂಡ ಗೊತ್ತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ತನಿಖೆ ನಡೆಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂದ್ರು. ಅದನ್ನು ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ. ಕಲ್ಟ್ ಪ್ಯಾಕಪ್, ಎಕ್ಸೆಲ್ ಬೈಕ್ನಲ್ಲಿ ರಚಿತಾ ರೈಡಿಂಗ್. ಕಲ್ಟ್ ಚಿತ್ರತಂಡ ರಾಜ್ಯದ 16 ಕಡೆ ಶೂಟ್ ಮಾಡ್ತಿದೆ. ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿಯೂ ಚಿತ್ರೀಕರಣ ಮಾಡಿದೆ. ಈ ವೇಳೆ ಎಕ್ಸೆಲ್ ಬೈಕ್ ಏರಿದ ನಟಿ ರಚಿತಾರಾಮ್ ಹಿಂದೆ ತಮ್ಮ ಸಹಾಯಕರೊಬ್ಬರನ್ನ ಕೂರಿಸಿಕೊಂಡು ಜಾಲಿ ರೈಡ್ ಮಾಡಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಹರಿದಾಡ್ತಾ ಇದೆ. ಒಟ್ನಲ್ಲಿ ಸ್ಯಾಂಡಲ್ವುಡ್ನ ಸಿನಿಮಾಗಳಿಗೆ ಮೇಲಿಂದ ಮೇಲೆ ಅರಣ್ಯ ಕಂಟಕ ಕಾಡೋದಕ್ಕೆ ಶುರುವಾಗಿದೆ. ಟಾಕ್ಸಿಕ್ ಆಯ್ತು, ಕಾಂತಾರ ಆಯ್ತು, ಈಗ ಕಲ್ಟ್ಗೂ ಬರೆ ಬಿದ್ದಿರೋದು ಸುಳ್ಳಲ್ಲ. ಕೊಪ್ಪಳದಿಂದ ಶರಣಪ್ಪ ಬಾಚುಲಾಪುರ ಜೊತೆ ಬಸವರಾಜ್ ಹರನಾಳಿ, ನ್ಯೂಸ್ 18 ಬಳ್ಳಾರಿ.